ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಿದ್ದೀನಿ ಅಂದರೆ, ಈ ವಿಂಡೋಸ್ ಇನ್ಸ್ಟಾಲೇಷನ್ ಆದ ನಂತರ ಡೆಸ್ಕ್ಟಾಪ್ ಮೇಲೆ ಯಾವುದು ಸಾಫ್ಟ್ವೇರ್ ತೋರಿಸಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ನಾನು ಮಾಡ್ತಿದ್ದೀನಿ ನೋಡಿ, ಇಲ್ಲಿ ಈ ಥರ ಮಾಡಿ ನಿಮಗೆ ಸಾಫ್ಟ್ವೇರ್ ಅನ್ನೋದು ಬರ್ತದೆ ಸ್ನೇಹಿತರೆ. ನೋಡ್ಬೋದು, ಕೆಳಗಡೆ ಹಂಗೆ ಇಳಿಸ್ಕೊತ ಬನ್ನಿ. ಅಲ್ಲಿ ಮೇಲ್ಗಡೆ ನಾನು ಎಲ್ಲೆಲ್ಲಿ ಕ್ಲಿಕ್ ಮಾಡಿದ್ದೀನಿ ಅಬ್ಸರ್ವ್ ಮಾಡಿ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಮತ್ತೆ ಟಿ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಬನ್ನಿ. ಕೆಳಗಡೆ ಬಂದ ನಂತರ ನೋಡ್ಬೋದು, ಇಲ್ಲಿ ಡಿ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲೆಲ್ಲ ಸ್ಟಿಕ್ ಮಾರ್ಕನ್ನು ಹಾಕ್ಬಿಟ್ಟು ಆ್ಯಕ್ಸೆಪ್ಟನ್ನು ಹೊಡೀರಿ. ಆ್ಯಕ್ಸೆಪ್ಟ್ ಹೊಡೆದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಅದಕ್ಕೂ ಕೂಡ ಟಿಕ್ ಮಾರ್ಕ್ ಬಿಡಬೇಡಿ, ನೀವು ಯಾವುದು ಬಿಡಬೇಡಿ ಟಿಕ್ ಮಾರ್ಕು. ಆ್ಯಕ್ಸೆಪ್ಟನ್ನು ಕೊಟ್ಟು ಓಕೆ ಕೊಡಿ. ಓಕೆ ಕೊಟ್ಟ ನಂತರ ಡೆಸ್ಕ್ಟಾಪ್ ಮೇಲ್ಗಡೆ ಎಲ್ಲ ಸಾಫ್ಟ್ವೇರ್ ಫೋಟೋಗಳನ್ನು ಬಂದಿರ್ತವೆ ನೋಡ್ಬೋದು. ನಮ್ಮ ಸಿಸ್ಟಮ್ 64 ಬಿಟ್ ಇಲ್ಲ 32 ಬಿಟ್ ಅಂತ ಚೆಕ್ ಮಾಡಬೇಕಾದ್ರೆ ದಿಸ್ ಪಿ ಸಿ ಮೇಲೆ ರೈಟ್ ಕ್ಲಿಕ್ ತಗೊಂಡು ನೋಡ್ಬೋದು ಸ್ನೇಹಿತರೆ, ಪ್ರಾಪರ್ಟೀಸ್ ಅಂತ ಕೊಟ್ಟ ನಂತರ ನೋಡ್ಬೋದು, ಇಲ್ಲಿ ತೋರಿಸ್ತಾ ಇರುತ್ತೆ ನೋಡಿ, ನಿಮ್ಮ ಪ್ರೋಸೆಸರ್ ಕೂಡ ಯಾವುದಿದೆ ಅಂತ ತೋರಿಸ್ತಾ ಇರುತ್ತೆ, ಬಿಟ್ ಕೂಡ ತೋರಿಸ್ತಾ ಇರುತ್ತೆ. 64 ಬಿಟ್ ಇದೆ ನಂದು, 4th ಜನರೇಷನ್ 64 ಬಿಟ್ ಅಂತ ತೋರಿಸ್ತಾ ಇದೆ. 8 GB ರ್ಯಾಮ್ ಅಂತ ಕೂಡ ತೋರಿಸ್ತಾ ಇರುತ್ತೆ. ಇಲ್ಲಿ ಯಾವ ಥರ ಸ್ಟೋರೇಜ್ ಮಾತ್ರ ಸೇವ್ ಆಗೋಲ್ಲ, ಯಾಕಂದರೆ ಸ್ಟೋರೇಜ್ ಸೇವ್ ಆಗೋಲ್ಲ. ನಂದು ವಿಂಡೋಸ್ 10 ಪ್ರೋ ಆಗಿರೋದ್ರಿಂದ ವಿಂಡೋಸ್ 10 ಪ್ರೋ ಅನ್ನು ತೋರಿಸ್ತಾ ಇದೆ ನೋಡ್ಬೋದು. ಇದೇ ರೀತಿಯಾಗಿ ನೀವು ಎಲ್ಲ ನಿಮ್ಮ ಸಿಸ್ಟಮಲ್ಲಿ ಡೇಟಾ ಹೆಂಗೆ ಚೆಕ್ ಮಾಡಬೇಕಂತ ವಿಡಿಯೋದ ಮೂಲಕ ಏನಾದರೂ ಕಲ್ತಿದ್ರೆ ನಮಗೊಂದು ಕಮೆಂಟನ್ನು ಹಾಕಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರಂಗೆ ಒಂದು ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಯಾರನ್ನು ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬರ್ ಆಗಿರಿ. ವಿಡಿಯೋ ಹೆಂಗಿತ್ತಂತ ಲಾಸ್ಟಿಗೆ ಕಮೆಂಟ್ ಮಾಡಿರಿ. ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡ ಸ್ನೇಹಿತರೆ. ನಮಸ್ಕಾರ.